ಮೊದಲು ಹಸಿವಿನ ದಂಡೊಂದು ಬರ್ತಿದೆ. ಅದರಲ್ಲಿ ಒಂದು ಹಸುವನ್ನು ಕೊಂದು ಹಸಿವನ್ನು ನೇಮಿಸಿಕೊಳ್ಳುತ್ತೇನೆ. ನನ್ನ ಬಾಯಿಗೆ ಆಹಾರವಾಗಿರುವೆ. ಬಿಟ್ಟು ಬಿಡಬೇಕೆ? 7 ದಿನಗಳ ನಂತರ ಸಿಕ್ಕ ಪೇಟೆಯನ್ನು ಬಿಟ್ಟು ಬಿಡಬೇಕೆ? ಮೊದಲೇ ಹಸುವಿನಿಂದ ತತ್ತರಿಸುತ್ತಿದ್ದೇನೆ. ತೊಡಮಾಡಬೇಡ. ನಿನ್ನ ಹಸುವಿಗೆ ಮುಕ್ತಿ ಸಿಗುವುದಾದರೆ ನಾನು ಸಾಯಲು ಸಿದ್ಧ. ನಾನು ಸಾಯುವುದಕ್ಕಿಂತ ಮುಂಚೆ ನನ್ನದೊಂದು ಬೇಡಿಕೆ ಇದೆ, ದಯಮಾಡಿ ನಡೆಸಿಕೊಡುವೆಯಾ? ನಿನ್ನದೊಂದು ಬೇಡಿಕೆ ಏನದು? ಬೆಳಗ್ಗೆಯಿಂದ ನನ್ನ ಕರು ಹಸ್ಕೊಂಡೇ ಇರುತ್ತೆ. ಸ್ವಲ್ಪ ಸಮಯ ಕೊಡು, ಅದಕ್ಕೆ ಹಾಲಿಡಿಸಿ ಮತ್ತೆ ತಿರುಗಿ ಬರ್ತೀನಿ. ಮತ್ತೆ ಇಲ್ಲಿಗೆ ತಿರುಗಿ ಬರುತ್ತೆ? ಇದನ್ನು ನಾನು ನಂಬಬೇಕೆ? ಸಿಕ್ಕ ಬೇಕೆಯನ್ನು ಬಿಟ್ಟು ಮಣ್ಣು ತಿನ್ನುವ ಮೂರ್ಖ ಎಂದು ಭಾವಿಸಿದೆಯಾ? ಸುಳ್ಳು ಮಗನೇ. ಒಂದು ಸಲ ಸಿಕ್ಕ ಬೇಟೆಯನ್ನು ಬಿಟ್ಟರೆ ಮರಳಿ ಬಂದ ಉದಾಹರಣೆಯೇ ಇಲ್ಲ. ನನ್ನಿಂದ ತಪ್ಪಿಸಿಕೊಳ್ಳಲು ನಾಟಕ ಮಾಡ್ತಾ ಇದೆಯಾ? ಹುಲಿ ಅಣ್ಣ, ನನ್ನ ಕರು ಅಮ್ಮ ಅಮ್ಮ ಅಂತ ಕೂಗಿ ಕೂಗಿ ಅದರ ಗಂಟಲೆಲ್ಲ ಒಣಗಿ ಹೋಗಿರಬಹುದು. ನನ್ನ ದಾರಿಯನ್ನೇ ಅದು ಕಾಯ್ತಿರುತ್ತೆ. ದೇವರಾಣೆ, ನಾನು ಕೊಟ್ಟ ಮಾತನ್ನು ಯಾವತ್ತೂ ತಪ್ಪಿಲ್ಲ. ಸತ್ಯವೇ ಭಗವಂತ ಅಂತ ನಂಬಿರೋಳು ನಾನು. ಮತ್ತೆ ತಿರುಗಿ ಬಂದೇ ಬರ್ತೀನಿ. ಒಂದೇ ಒಂದ್ಸಲ ನನ್ನ ಕರುವಿನ ಮುಖ ನೋಡ್ಕೊಂಡು ಬರಕ್ಕೆ ಅವಕಾಶ ಮಾಡಿಕೊಡು. ಸರಿ, ಹಾಗಾದ್ರೆ ಒಂದು ಅವಕಾಶವನ್ನು ಕೊಟ್ಟಿದ್ದೇನೆ. ಮಾತು ತಪ್ಪಿದೆಯೋ? ಏನಿಲ್ಲ ಕಂದ, ಮೇವು ಹರ್ಸಕ್ ಹೋಗಿದ್ನಲ್ಲ, ದಾರಿಲಿ ಯಾವ್ದೋ ಕೆಟ್ಟ ಮುಳ್ಳು ಕಾಲಿಗೆ ಚುಚ್ಕೊಂಡ್ಬಿಡ್ತು.
ಅದನ್ನ ಬಿಡಿಸ್ಕೊಂಡ್ ಬರೋಷ್ಟೊತ್ತಿಗೆ ತಡವಾಯ್ತು. ಹೌದಾ ಅಮ್ಮ? ಬಾ ತೋರ್ಸು. ಇಲ್ಲ ಅಮ್ಮ, ಏನಾಗಿಲ್ಲಮ್ಮ. ನೀನು ಬೇಗ ಬೇಗ ಹಾಲು ಕುಡ್ಕೊಂಡ್ಬಿಡು, ಇಲ್ಲಾಂದ್ರೆ ತಡವಾಗುತ್ತೆ. ನಾಳೆ ನಾಳೆ ಹಿಂದೆ ಕೊನೆ ಆಗ್ಬೋದೇನು. ಕಂದ, ಒಬ್ಬನೇ ಎಲ್ಲಿಗೂ ಹೋಗ್ಬೇಡ. ಕಾಡಲ್ಲಿ ದುಷ್ಟ ಪ್ರಾಣಿಗಳಿರುತ್ತೆ. ಚುಪ್ಪನ ಮಗನೇ, ಇವತ್ತಿಗೆ ನನ್ನ ನಿನ್ನ ಋಣ ಮುಗೀತು. ಮಾತು ಕೊಟ್ಟು ಬಂದಿದ್ದೀನಿ ಕಂದ, ಮಾತು ತಪ್ಪಾಯ್ತಲ್ವಾ? ಕೊಂದು ತಿನ್ನುವ ಹುಲಿಗೆ ಮಾತು ಕೊಟ್ಟು ಬಂದಿದ್ದೀನಿ ಕಂದ. ನಿಜವಾಗಿಯೂ ಬಂದಿದ್ದೀಯಾ ಅಥವಾ ಇದು ಕನಸ? ಇಲ್ಲ ಹುಲಿರಾಯ, ಇದು ನಿಜ. ನಿಜವಾಗಿಯೂ ಬಂದಿದ್ದೀಯಾ? ತಿರುಗಿ ಬಂದರೆ ನಾನು ನಿನ್ನನ್ನು ಕೊಂಡುತ್ತೇನೆ ಎಂಬ ಭಯ ನಿನಗೆ ಬಾಯಿಲ್ಲವೇ? ತಿರುಗಿ ಬಂದರೆ ನೀನನ್ನು ಕೊಲ್ತೆ ಅನ್ನೋ ಭಯಕ್ಕಿಂತ ನಾನು ಕೊಟ್ಟ ಮಾತಿಗೆ ತಪ್ಪಿದ್ರೆ ಆ ಶಿವ ನನ್ನ ಕ್ಷಮಿಸಲ್ಲ ಅನ್ನೋ ಭಯನೇ ಜಾಸ್ತಿ. ಪ್ರಾಣ ಯಾವಾಗ ಬೇಕಾದ್ರೂ ಹೋಗುತ್ತೆ, ಆದ್ರೆ ಕೊಟ್ಟ ಮಾತು ಇಟ್ಟ ಭಾಷೆ ಪ್ರಾಣ ಹೋಗೋವರೆಗೂ ಕಾಡೋದಷ್ಟೇ ಅಲ್ಲ, ನಮ್ಮನ್ನ ಪ್ರತಿ ಕ್ಷಣ ಕೊಲ್ಲುತ್ತೆ. ಮಾತಾಡಿ ನಿನ್ನ ಸಮಯವನ್ನ ವ್ಯರ್ಥ ಮಾಡಬೇಡ. ಬೇಗ ನನ್ನನ್ನು ತಿಂದು ನಿನ್ನ ಹಸಿವನ್ನು ನೀಗಿಸಿಕೊಡು. ದಯವಿಟ್ಟು ನನ್ನನ್ನು ಕ್ಷಮಿಸಿ ತುಂಬಿಕೊಡ್ತೀನಿ. ಕ್ರೂರ ಪ್ರಾಣಿಯಾಗಿ ಹುಟ್ಟಿ ನಿನ್ನ ಕ್ರೂರತನವನ್ನು ತೋರಿಸಿ ನಿನ್ನ ಮುಂದೆ ನಾನು ಸಮಾನನಾಗಿಬಿಟ್ಟೆ. ಸಾಧು ಪ್ರಾಣಿಯಾಗಿ ಹುಟ್ಟಿ ಸತ್ಯಕ್ಕೆ ಎಲ್ಲರೂ ತಲೆಬಾಗಲೇಬೇಕು ಎಂಬುದನ್ನು ತೋರಿಸಿ ನೀನು ದೊಡ್ಡವನಾಗಿಬಿಟ್ಟೆ. ತಾಯಿ, ಕೊಟ್ಟ ಮಾತು ಉಳಿಸಿಕೊಳ್ಳಲು ನಿನ್ನ ಪ್ರಾಣವನ್ನೇ ಅರ್ಪಿಸಲು ಬಂದಿರುವ ನಿನ್ನನ್ನು ನಾನು ಕೊಂದು ತಿಂದರೆ ಆ ಶಿವಗೌಡ ಮೆಚ್ಚಲಾರ. ಏನ್ ಮಾಡ್ತಿದ್ಯಾ? ನನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತೇನೆ. ಬೇಡ ಹುಲಿರಾಯ, ಬೇಡ. ನಿನ್ನ ತಪ್ಪಿನ ಅರಿವು ನಿನಗಾಗಿದೆಯಲ್ಲ, ಅದಕ್ಕಿಂತ ದೊಡ್ಡ ಪ್ರಾಯಶ್ಚಿತ ಇನ್ನೇನಿದೆ? ಈ ಭೂಮಿಯಲ್ಲಿ ಬದುಕುವ ಸಮಾಧಾನ ಎಲ್ಲರಿಗೂ ಇದೆ. ನಾನು ನಿನ್ನನ್ನು ಕ್ಷಮಿಸಿದ್ದೇನೆ. ನೀನು ಈ ಜಗತ್ತಿಗೆ ಆದರ್ಶ. ಯಾರೇ ಏನೇ ಹಿಂಸೆ ಕೊಟ್ಟರೂ ಪ್ರೀತಿ, ಮಮತೆ, ನಿನ್ನ ನಡತೆಯನ್ನು ಎಲ್ಲರೂ ಅಳವಡಿಸಿಕೊಂಡರೆ ಈ ಇಡೀ ಜಗತ್ತೇ ಶಾಂತಿ ನೆಮ್ಮದಿಯಿಂದ ಕಂಗೊಳಿಸುತ್ತದೆ. ಶಾಂತಿ ನೆಮ್ಮದಿಯಿಂದ ಕಂಗೊಳಿಸುತ್ತದೆ ತಾಯಿ.